ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೈಲಿ ವ್ಲಾಗ್ಸ್ ವೀಡಿಯೋಸ್ ಇದೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಇವತ್ತೆಲ್ಲ ಫುಲ್ ಡೇ ಬ್ಲಾಗ್ ಬರ್ತ್ಡೇನೇ ಇರುತ್ತೆ. ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ ಯು ಹೇಳಬೇಕು. ಒಂದು ಮುತ್ಕೊಡು. ನಮ್ಮ ಮಗು ದಿವಾನ್ ಕಟ್ ಬೆಡ್ನೇ ಜಾರಗುಪ್ಪೆ ಮಾಡ್ಕೊಂಡು ಆಟ ಆಡ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ನು ಆಟಾಡಿ ಆಲ್ರೆಡಿ ಆ ಬೆಡ್ಡೇ ಮುರಿದೋಗ್ಬಿಟ್ಟೈತೆ. ಈಗ ಹೊಸ ಚೇಂಜ್ ಮಾಡಬೇಕು. ಎಷ್ಟು ಹೇಳಿದ್ರು ಕೇಳಲ್ಲ. ಹಂಗೆ ಅದರಲ್ಲಿ ಆಟಾಡ್ತಾನೆ. ಆಟಾಡ್ಕೊಳ್ಳಿ ಅಂತೇಳಿ ನಮ್ಮ ಅಮ್ಮ ಮಾತ್ರ ಮುದ್ದಿನ ಮೊಮ್ಮಗ ಅಲ್ವಾ, ಅದಕ್ಕೆ ಸುಮ್ಮನೆ ಬಿಟ್ಬಿಡುತ್ತೆ. ಏನು ಹಾಳು ಮಾಡಿದ್ರು ಏನೂ ಕೇಳಲ್ಲ. ಅವ್ನ ಖುಷಿನೇ ನಮ್ಮ ಅಮ್ಮನ ಖುಷಿ, ಅದಕ್ಕೆ ಸುಮ್ಮನಾಗ್ಬಿಡುತ್ತೆ. ಮಗು ಬರ್ತಡೇನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಸಣ್ಣ ಪಾಪು ಇರೋ ಕಾರಣದಿಂದ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ತುಂಬ ಆಸೆ ಇಟ್ಕೊಂಡಿದ್ದಾನೆ. ನನ್ನ ಬರ್ತಡೇ ಆಗ ಮಾಡ್ಕೋಬೇಕು, ಈಗ ಮಾಡ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದ. ಅದಕ್ಕೆ ಅವನ ಆಸೆ ನಿರಾಸೆ ಮಾಡೋದೇನಕ್ಕೆ ಅಂತ ಹೇಳ್ಬಿಟ್ಟು ನಾವೇ ಮನೇಲಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಐಟಮ್ ಎಲ್ಲ ತೊಗೊಂಬಂದಿದ್ದೀವಿ. ಈಗ ಡೆಕೋರೇಷನ್ ಮಾಡಬೇಕು. ನಮಗೇನು ಬರುತ್ತೋ ಅದರಲ್ಲಿ ಸ್ವಲ್ಪ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ಡೆಕೋರೇಷನ್ ಮಾಡೋಣ. ಆಲ್ರೆಡಿ ಸಾಯಂಕಾಲ ಆಗೈತೆ, ಅದಕ್ಕೆ ಲೇಟ್ ಆಗುತ್ತೆ. ಬೇಗ ಡೆಕೋರೇಷನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕೇಕ್ ತರೋಕ್ಕೆ ರೆಡಿ ಮಾಡ್ತಾಯಿದ್ದಾನೆ. ಹಾಗೂ ಮಲ್ಕೊಂಡಿದ್ದಾನೆ. ಅವನಂತೂ ಎದ್ದಡಿಕೆ ಸರ್ಪ್ರೈಸ್ ಆಗಿಬಿಡುತ್ತೆ. ಅವನಿಗೆ ತುಂಬಾ ಇಷ್ಟ ಬಲೂನ್ ಡೆಕೋರೇಷನ್ ಮಾಡಿಕೊಂಡು ಬರ್ತ್ಡೇ ಮಾಡ್ಕೋಬೇಕಂತ. ನಾವು ಆ್ಯಕ್ಚುಲಿ ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಪಾಪು ಇರೋ ಕಾರಣದಿಂದ ನಾವು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅಂದರೆ ಜಾಸ್ತಿ ಮನೆಗೆ ಗೆಸ್ಟು ಸಹ ಬರೋಂಗಿಲ್ಲ. ಹಂಗಾಗಿ ಚಿಕ್ಕದಾಗೆ ಸಿಂಪಲಾಗಿ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಮನು ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಗೋಡೆಗೆ ಸ್ಕ್ರೀನ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಕ್ರೀನು ಇಲ್ಲಿ ಇಲ್ದಿರೋ ಕಾರಣಕ್ಕೆ ಹಂಗೆ ಗೋಡೆಗೆ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಬಟ್ ಹೇಗೆ ಬರುತ್ತೋ ಹೆಂಗೋ ಗೊತ್ತಿಲ್ಲ, ಸಿಂಪಲ್ಲಾಗೆ ಮಾಡ್ತಾಯಿದ್ವಿ. ಹೇಗೆ ಬಂದಿದೆ ಅನ್ನೋದನ್ನ ನೀವೇ ನಮಗೆ ಕಾಮೆಂಟ್ ಮಾಡಬೇಕು. ಫೈನಲಿ ಡೆಕೋರೇಷನ್ ಮುಗೀತು. ಹ್ಯಾಪಿ ಬರ್ಡೇನ ಅವ್ರ ಅಪ್ಪಾಜಿ ತರ್ತಾಯಿದ್ರು. ಇದು ನಮ್ಮ ಮಗುದು ಬರ್ತ್ಡೇ ಔಟ್ಫಿಟ್ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಆಚೆ ಹೋಗಲ್ಲ ಅಂತ ಇದೆ. ತುಂಬ ಗಾಳಿ ಬೀಸ್ತಿದ್ದಕ್ಕೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ಅವನು ಅವ್ರ ಜೊತೆಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಆಟ ಆಡ್ತಾ ಇದ್ದ. ತುಂಬಾ ಖುಷಿಯಾಗಿದ್ದ. ಬೆಂಗಳೂರಿಂದ ಅವ್ರ ಅಪ್ಪನೂ ಅವ್ರ ಪಪ್ಪನೂ ಬಂದರು. ಕಾರ್ ನೋಡ್ತಿದ್ದಂಗೆ ಹಾಗೂ ಓಡ್ಬಿಟ್ಟ ತುಂಬ ಖುಷಿಯಿಂದ. ನನಗೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಅಮ್ಮ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇತ್ತು. ಆದರೂ ಟೈಮ್ ಬಿಡುವು ಮಾಡಿಕೊಂಡು ನೈಟೇ ಬಂತು. ಅವ್ರ ಪಪ್ಪನ ಹತ್ರ ಏನಾದರೂ ಬೇಕು ತಿನ್ನೋಕ್ಕೆ ಅಂತಂದರೆ ಮೆತ್ತಗೋಗಿ ಕೇಳ್ತಾನೆ. ಯಾಕೆ ಅಂತಂದರೆ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕೇಳ್ತಾನೆ. ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಆಲ್ರೆಡಿ ಅವ್ರ ಅಪ್ಪ ಏನು ತಂದುಕೊಟ್ಟಿರೋದು ಗಿಫ್ಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅವನಂತೂ ತುಂಬ ಇಷ್ಟಪಟ್ಟ ಅವ್ನ ಗಿಫ್ಟು. ನನಗೂ ಖುಷಿ ಆಯಿತು. ಆಮೇಲೆ ಬರ್ತ್ಡೇ ಹ್ಯಾಪಿ ಬರ್ಡೇದು ಸ್ಟಿಕ್ಕರ್ ಹಾಕಿರಲಿಲ್ಲ, ಹಾಕೋಣಂತ ರೆಡಿ ಮಾಡ್ತಾಯಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ. ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಹ್ಯಾಪಿ ಬರ್ಡೇ ಹೇಳು. ಕೇಕ್ ಕೊಡೋಳಿಗೆ. ಕೇಕ್ ಕಟ್ಟಿಂಗ್ ಆದಮೇಲೆ ಅಮ್ಮವರು ಊಟ ಎಲ್ಲ ಮಾಡಿಕೊಂಡು ಹೊರಟರು. ಅವಾಗ ಅಗುನು ಸಹ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ. ಹಂಗ ನಾನು ಬಿಟ್ಟು ಹೋಯ್ತೀಯಾ? ಸರಿ ಬಾಯ್. ಹಂಗಲ್ ಗೋಡಂಬಿ ತಗೊಂಡ್ಬರ್ತೀಯಾ? ಸರಿ ಬಾಯ್. ಗೋಡಂಬಿ
ಆಗೋ ಈಗೋ ಸಮಾಧಾನ ಮಾಡಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಅವರು ಬೆಂಗಳೂರಿಗೆ ಅಂತ ರಿಟರ್ನ್ ಹೊರಟರು ವಾಪಸ್ಸು. ಹಾಗೂ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನ್ನ ಹೇಗೋ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಮಾಡಿದ್ವಿ. ಇವತ್ತಿಂದು ಈ ವ್ಲಾಗ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.